ಚೇಡ್ ಚಪಾತಿ ಇದ್ದಾರೆ ಅವರು. ಅವ್ರು ಏನೇನೋ ಮಾತಾಡ್ಬಿಡ್ತಾಳೆ, ಏನೋ ಒಂದು ಇದು ಬೇಕು ಜನಗಳಿಗೆ, ಏನೋ ಒಂದು ಬೇಕು, ಏನೋ ಒಂದು ಇವಾಗ ಹೌದಾ ನಾನು ಕಮ್ಮಿ ಆಗ್ಬಿಟ್ಟಿದ್ದೀನ ಜಾಸ್ತಿ ಮಾಡ್ಕೋಬೇಕಾ, ಹೌದಾ ಹಿಂಗ್ ಮಾಡ್ಬೇಡ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ವಾದ ವಿವಾದಗಳು ಮಾಡೋದು, ಆ ಚೇಡ್ ಚಪಾತಿ ಕೆಲಸ. ಭವ್ಯ ಗೌಡ ಅವ್ರ ಬಗ್ಗೆ, ಭವ್ಯ ಗೌಡ ಅವ್ರದ್ದು ಆಟಿಟ್ಯೂಡ್ ಜಾಸ್ತಿ, ಓವರ್ ಆಗಿ ಮಾತಾಡ್ತಾರೆ, ಆಡೋ ಅದೇನೋ ಅಂತಾರಲ್ಲ ಮಾಡೋ ಕೆಲಸ ಬಿಟ್ಟು ಆಡೋ ದಾಸೆಯಿಂದ ಹೋಗುವಂತವ್ರು ಭವ್ಯ ಗೌಡ ಅವರು. ಅನಾವಶ್ಯಕವಾಗಿ ಸುಮ್ಮನೆ ಏನೇನೋ ಅದನ್ನ ಮಾತಾಡ್ತಾರೆ, ಅವ್ರು ಇರಬಾರ್ದು, ಅವ್ರು ಹೊರಗಡೆ ಬರ್ಬೇಕು ಅಂತ ಅಂದ್ಬಿಟ್ಟು ಜನಗಳ ಅಭಿಪ್ರಾಯ. ಅವಳು ಒಬ್ಳು ಒಂಥರ ಚೇಡ್ ಚಪಾತಿ ಚೇಡ್ ಚಪಾತಿ ಇದ್ದಾರೆ ಅವರು. ಅವ್ರು ಏನೇನೋ ಮಾತಾಡ್ಬಿಡ್ತಾಳೆ, ಏನೋ ಒಂದು ಇದು ಬೇಕು ಜನಗಳಿಗೆ, ಏನೋ ಒಂದು ಬೇಕು, ಏನೋ ಒಂದು ಇವಾಗ ಹೌದಾ ನಾನು ಕಮ್ಮಿ ಆಗ್ಬಿಟ್ಟಿದ್ದೀನ ಜಾಸ್ತಿ ಮಾಡ್ಕೋಬೇಕಾ, ಹೌದಾ ಹಿಂಗ್ ಮಾಡ್ಬೇಡ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ವಾದ ವಿವಾದಗಳು ಮಾಡೋದು, ಆ ಚೇಡ್ ಚಪಾತಿ ಕೆಲಸ. ಅದು ಮಾಮೂಲಿ ಇವಾಗ ನಾರ್ಮಲ್ ಆಗಿ ಹೆಂಗಿದ್ಯೋ ಹಂಗಿದ್ರೆ ಓಕೆ, ಕೋಪ ಬಂದ ಕೋಪ, ನಗು ಇದ್ದಾಗ ನಗು, ಅದೆಲ್ಲ ಓಕೆ. ಸೊ ಅದು ಒಂದಷ್ಟು ಓವರ್ಗಳು ಮಾಡ್ಬಿಡ್ತಾರೆ, ಅದು ಗೊತ್ತಾಗುತ್ತೆ ಜನಗಳಿಗೆ, ಕಂಡಿಡ್ಬಿಟ್ಟು ಅದಕ್ಕೆ ಆ ತರ ಮಾಡ್ತಾರೆ. ಅವ್ರ ಬಗ್ಗೆ ಜಾಸ್ತಿ ಟ್ರೋಲ್ಗಳಾಗ್ತಾ ಓವರ್ ಆಗಿ ಟ್ರೋಲ್ ಆಗುತ್ತೆ. ಮತ್ತೆ ಭವ್ಯ ಗೌಡ ಅವ್ರ ಬಗ್ಗೆ ಒಂದು ವಿಡಿಯೋನ ಸುಮ್ಮನೆ ನಾವು ಒಂದು ತುಣುಕ್ ಹಾಕಿದ್ರೆ ಸಾಕು, ನನ್ನ ಮಗಂದು ಅವ್ರ ಬಗ್ಗೆ ಹಾಕ್ಬೇಡಿ ಸರ್, ಅವ್ರ ಬಗ್ಗೆ ಮಾತಾಡ್ಬೇಡಿ ಸರ್, ಫಸ್ಟ್ ಡಿಲೀಟ್ ಮಾಡಿ ಸರ್, ವೇಸ್ಟ್ ಕ್ಯಾಂಡಿಡೇಟ್ ಭವ್ಯ ಗೌಡ ಅಂತ ಅಂದ್ಬಿಟ್ಟೆಲ್ಲ ಹೇಳ ಸರ್ ಚೇಡ್ ಚಪಾತಿ ಅವಳು. ಆಮೇಲೆ ಅವರು ಏನಾದ್ರೂ ತಪ್ಪು ಮಾಡಿದ್ರೆ ಒಪ್ಕೊಳ್ಳುವಂತ ಒಂದು ಸ್ವಭಾವ ಇಲ್ಲ, ಎಲ್ಲದಕ್ಕೂ ಚರ್ಚೆ ಮಾಡ್ತಾರೆ, ವಾದ ವಿವಾದ ನಾನು ಸಂಜಾಷಿಗಳು, ಇಲ್ಲ ನಾನಂಗೆ ಅದನ್ನ ನೀನ್ ಹಂಗಲ್ಲಮ್ಮ ಹಂಗಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಷ್ಟು ಇದಿಲ್ಲ. ಅದಕ್ಕೆ ಹೇಳಿದ್ದು ಚೇಡ್ ಚಪಾತಿ ಅಂತ, ಅದು ಮೆಚುರಿಟಿಗಳು ಇರಲ್ಲ. ಚೈತ್ರ ಕುಂದಾಪುರ ಅವ್ರ ಬಗ್ಗೆ, ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್? ಮಾತು ಜಾಸ್ತಿ ಸರ್, ಆಚೆಗಡೆ ವ್ಯವಹಾರಗಳು ಜೋರು, ಮಾತು ಇಲ್ಲಿ ಜಾಸ್ತಿ. ಆ ಮಾತಲ್ಲೇ ಎಲ್ಲ ಮುಳುಗಿಸ್ಬಿಟ್ಟವ್ರೆ ಸರ್ ಅವರು. ಏನೋ ಒಂದು ಮಾಡಿ ತಂದಿಕ್ಕೆ ಜೋರಾಗಿ ಮಾತಾಡಿದ್ರೆ, ಜೋರಾಗಿ ಮಾತಾಡ್ಬಿಟ್ರೆ ಇವ್ ಅಮ್ಮನ ಸವಾಸ ಬೇಡಪ್ಪ ಅಂತ ಅನ್ನೋ ತರ ಇರಿಟೇಷನ್. ಇವಾಗ ಎಲ್ಲರ ವ್ಯಕ್ತಿತ್ವಗಳು ಒಂದೇ ತರ ಇರಲ್ಲ. ಇವಾಗ ನೀವು ಸಾಫ್ಟ್ ನೇಚರ್ ಇರುತ್ತೆ, ನಿಮ್ದು ಮಾತಾಡೋ ನೇಚರ್ ಇರುತ್ತೆ, ಒಬ್ಬೊಬ್ರದ್ದು ಮಾತಾಡೋದನ್ನ ತಡ್ಕೊಳ್ಳೋ ಅಂತ ನೇಚರ್ ಇರುತ್ತೆ. ಆ ಅಮ್ಮಂದು ಮಾತು ಜೋರು, ಬಾಯಿ ಜೋರು, ಏನ್ ಇವಾಗ ಹಂಗೆ ಹಿಂಗೆ ಅದು ಇದು ಹಂಗೆ ಹಿಂಗೆ ಅಂತ ಮಾತಾಡ ಬೇಡ ಬಿಡಪ್ಪ ಮುಂದೆ ಸವಾಸ ಬೇಡ ಅನ್ನೋ ತರ ಒಂದಷ್ಟು ಜನ, ಒಂದು ಆಡಿಯನ್ಸ್ ಒಂದಷ್ಟು ಜನ ಸುಮ್ಮನೆ ಆಗ್ಬಿಡ್ತಾರೆ. ಒಂದಷ್ಟು ಜನ ಪೀಕ್ ಲೆವೆಲ್ಗೆ ಹೋದಾಗ ಇವರು ರೇಸ್ ಆಗ್ತಾರೆ. ಆ ಎಮ್ಮೊಂದು ಸುಮ್ಮನೆ ಇಲ್ಲ, ಕಿತಾಪತಿ ಗೆಲ್ಬೇಕು ಅಂತ ಮಾಡ್ತಾ ಇದಾರೆ. ಅವ್ರು ಇರ್ತಕ್ಕಂಥದ್ದೇ ಅದೇ ರೀತಿಯ ಸ್ವಭಾವ ಸರ್. ಗೆಲ್ಬೇಕು ಅಂತ ಅಮ್ಮ ಮೈಂಡೆಡ್ ಸರ್, ಎಲ್ಲ ಗೊತ್ತು ಅಮ್ಮಂಗೆ ಸರ್. 5 ಕೋಟಿ ಆಚೆ ಕಡೆ ವ್ಯವಹಾರಗಳು ಮಾಡಿದವಳು, ಅವ್ಳಿಗೆ ಏನ್ ಗೊತ್ತಿರಲ್ಲ ಸರ್, ಎಲ್ಲ ಗೊತ್ತಿರುತ್ತೆ ಸರ್. ಮಾತೆ ಮುಖ್ಯ ಅಲ್ಲಿ. ಅವ್ರ ವಿಚಾರದಲ್ಲಿ ಒಂದು ಟ್ರೋಲ್ ಭಯಂಕರ ನಡೀತಾ ಇದೆ ಇವಾಗ. ಏನಪ್ಪಾ ಅಂತಂದ್ರೆ ಕಿಚ್ಚ ಸುದೀಪ್ ಸರ್ ಬಂದ್ಬಿಟ್ಟು ಅವರಿಗೆ ತುಂಬಾ ಕ್ಲಾಸ್ ತಗೊಳ್ತಾರೆ, ಅವ್ರು ನೋಡ್ತಾ ಇರ್ತಕ್ಕಂಥ ರಫ್ನೆಸ್ ಬೇರೆ. ಇದು ಲಾಸ್ಟ್ ಸೀಸನ್ ಅಂದ್ಬಿಟ್ಟು ಹೆಂಗ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು, ಒಂದಷ್ಟು ಟ್ರೋಲ್ಗಳು ನಡೀತಾ ಇದೆ ಸರ್. ಕಂಟೆಂಟ್ ಯಾರಿಂದ ಜಾಸ್ತಿ ಸಿಗುತ್ತೆ ಅಂತವ್ರನ್ನ ಮಾತಾಡಿಸ್ತಾರೆ ಸರ್. ಚಾನಲ್ಗೆ ಏನ್ ಬೇಕಾಗಿದೆ ಸರ್? TRP ಬೇಕಾಗಿರೋದು, ಚಾನಲ್ಗೆ ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿರೋದು, ಸರಿನಾ? ಅಂತವ್ರ ಹತ್ರ ಮಾತಾಡಿಸ್ತಾರೆ. ಅಕ್ಕ ಹೇಳಿ ಅಕ್ಕ ಅಂತ ಅಂದಿದ ತಕ್ಷಣನೇ ಅವ್ರೇನೋ ಒಂದಷ್ಟು ಹೇಳ್ತಾರೆ. ಅಕ್ಕ ಹೇಳಿ ಅಕ್ಕ ಅಂದ್ರೆ ಸಾಕು, 10 ನಿಮಿಷ ಮಾತಾಡ್ತಾರೆ. ಟಾರ್ಗೆಟ್ ಮಾಡೋ ಒಂದು ಸ್ವಭಾವ. ಟಾರ್ಗೆಟ್ ಎಲ್ಲ ಏನಿಲ್ಲ ಸರ್, ಟಾರ್ಗೆಟ್ ಎಲ್ಲ ಇಲ್ಲ. ಕಂಟೆಂಟ್ ಕೊಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಸುದೀಪ್ ಅವರು. ಯಾಕೆಂದ್ರೆ ಯಾವಾಗ್ಲೂ ಒಂಥರ ಅವ್ರನ್ನ ಚೇಡಿಸುವಂತ ಒಂದು ದನಿಲೆ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಇಲ್ಲ ಅವ್ರನ್ನ ಅದೇ ರೀತಿ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಟ್ರೋಲ್. ಇಲ್ಲ ಟಾರ್ಗೆಟ್ ಅಂತ ಟಾರ್ಗೆಟ್ ಮಾಡಿಸ್ಕೊಳ್ಳೋ ಅಂತ ವ್ಯಕ್ತಿತ್ವನೂ ಇಲ್ಲ ಮುಂದು. ಯಾಕಂದ್ರೆ ಟಾರ್ಗೆಟ್ ಚೇಡಿಸ್ತಾ ಇರ್ತಾರಲ್ಲ ಅದಕ್ಕೆ. ಇಲ್ಲ ಅದೊಂದು ಪ್ರೀತಿಯಿಂದ ಸರ್, ಅದು ಪ್ರೀತಿಯಿಂದ ಅದೊಂದು ಕಂಟೆಂಟ್ ಕೊಡೋ ಉದ್ದೇಶ ಒಂದು. ಎರಡನೇದು ಪ್ರೀತಿಯಿಂದ. ಅದು ಏನೇ ವಿದ್ಯಾರ್ಥಿದ್ರು ಒಂದು ಇವಾಗ ಹಿಂಗ್ ಮಾಡಿದ್ರೆ ಸಾಕು, ಅವರಿಂದ ಒಂದಷ್ಟು ಕಂಟೆಂಟ್ಗಳು ಬರುತ್ತೆ. ಇಲ್ಲ ಸರ್, ನಾನು ಇವಾಗ ಎಕ್ಸಾಂಪಲ್ ಒಂದು ಅವ್ಳು ಸೇವ್ ಆಗಿದ್ದಾಳೆ ಅಂತ ಹೇಳಿದ್ರೆ ಸಾಕು, ಒಂದು 5 ನಿಮಿಷ ಮಾತಾಡ್ತಾಳೆ ಅಮ್ಮ. ಕರ್ನಾಟಕ ಜನತೆಗಳು ಹಂಗೆ ಹಿಂಗೆ ಅಂದ್ಬಿಟ್ಟು ಒಂದಷ್ಟು ಜನ ಮಾತಾಡ್ತಾರೆ. ಯಾಕಂದ್ರೆ ಸೊ ಅದಕ್ಕೆ ಅವ್ರ ಅಮ್ಮನ ಲಾಸ್ಟ್ ಅಲ್ಲಿ ಇಟ್ಕೊಂತಾರೆ ಅವ್ರನ್ನ. ಈ ಅಮ್ಮ ಏನೋ ಒಂದು ಕೊಂಡ್ರು ಕೊಡ್ತಾಳಿರಪ್ಪ ಅಂತ ಅಂದ್ಬಿಟ್ಟು ಒಂದಷ್ಟು ಅಭಿಮಾನಿಗಳು ಅವರು ಇವರು ಅದು ಇದು ಅನ್ಕೊಂಡು ಏನೋ ಒಂದು ಬಿಡ್ತಾರೆ. ಒಂದಿಷ್ಟುದ್ದ ಸೆಂಟೆನ್ಸ್ ಆಲ್ರೆಡಿ ರೆಡಿ ಮಾಡಿಕೊಂಡ್ಬಿಟ್ಟಿರ್ತಾರೆ ಮೈಂಡಲ್ಲೇ. ಹಿಂಗೆಲ್ಲ ಹೇಳಿದ್ಮೇಲೆ ನಾನು ಸೇವ್ ಆಗಿದ ತಕ್ಷಣ ಇಷ್ಟುದ್ದ ಸೆಂಟೆನ್ಸ್ ನಾನು ಭಾಷಣ ಕೊಡಬೇಕು ಅಂತ ಇದಿರುತ್ತೆ, ಹಿಂಗೆ ಹೋಗುತ್ತೆ. ಎಸ್ ಸರ್. ಇನ್ನು ಗೌತಮಿ ಅವರು ಪಾಸಿಟಿವ್ ನಾನ್ ಪಾಸಿಟಿವ್ ಅಂತ ಅಂದ್ಬಿಟ್ಟು ಬರೀ ನೆಗೆಟಿವ್ ಆಗೇ ಇದಾರೆ, ನೆಗೆಟಿವ್ನೇ ಸ್ಪ್ರೆಡ್ ಮಾಡ್ತಾರೆ. ಅವರಲ್ಲಿ ಪಾಸಿಟಿವಿಟಿ ಅನ್ನೋದನ್ನ ಅವ್ರಿಗೆ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಬ್ರ್ಯಾಂಡು, ಅದನ್ನ ಯಾರು ಇಟ್ಟಿಲ್ಲ ಕೊಟ್ಟಿಲ್ಲ. ಸೊ ನೆಗೆಟಿವ್ ಗೌತಮಿ ಅಂತಂದ್ರೆ ತಪ್ಪಾಗಲ್ಲ ಅನ್ನೋದು ಜನಗಳ ಅಭಿಪ್ರಾಯ. ಅದು ಕೆಲವು ಜನಗಳ ಅಭಿಪ್ರಾಯ, ಎಲ್ಲ ಜನ ಇವಾಗ ಜನಗಳು ಅಂದ್ಮೇಲೆ ಜನಗಳ ಮೈಂಡ್ ಸೆಟ್ ಬಂದ್ಬಿಟ್ಟು ಒಂದೇ ತರ ಇರಲ್ಲ, ಎಲ್ಲ ಏರುಪೇರು ಇದ್ದೇ ಇರುತ್ತೆ. ಒಂದು ಚಿಕ್ಕದು ಒಂದು ದೊಡ್ಡದು ಆ ತರ ಇರುತ್ತೆ. ಸೊ ಹಂಗಾಗಿ
ಗೌತಮಿನ ಈ ಕಡೆ ಒಳ್ಳೆನು ಅಂತಾನು ಹೇಳಕ್ಕಾಗಲ್ಲ, ಈ ಕಡೆ ಕೆಟ್ಟೋಳು ಅಂತಾನು ಹೇಳಕ್ಕಾಗಲ್ಲ. ಅರ್ಧಂಬರ್ಧ ಗೌತಮಿ. ಬಾಲು ಅವ್ರ ಪ್ರಕಾರ ಗೌತಮಿ ಅವರು ಈಗ ನೆಗೆಟಿವ್ ಗೌತಮಿನೂ ಅಲ್ಲ, ಪಾಸಿಟಿವ್ ಗೌತಮಿನೂ ಅಲ್ಲ, ಅರ್ಧಂಬರ್ಧ ಗೌತಮಿ. ಅರ್ಧಂಬರ್ಧ ಅವ್ರು ಕ್ಯೂಟ್ ಆಗಿದ್ದಾಳೆ, ಯಾವಾಗಲೂ ಸ್ಮೈಲ್ ನಕ್ಕೊಂಡು ಮಾತಾಡ್ತಾಳೆ, ಅದು ಖುಷಿ ಕೊಡುತ್ತೆ. ಒಂದಷ್ಟು ನಾವು ಸತ್ಯ ಸೀರಿಯಲ್ ಅಲ್ಲಿ ನೋಡಿದಷ್ಟು ಅಷ್ಟು ಮುಗ್ಧತೆ ಇಲ್ಲ ಇಲ್ಲಿ, ಬೇರೆ ತರನೇ. ಎಸ್ ಸರ್. ಇನ್ನು ನಿಮ್ ಪ್ರಕಾರ ಅರ್ಧಂಬರ್ಧ ಗೌತಮಿ ಅವರು ಈ ಸೀಸನ್ ನ ಗೆಲ್ಬಹುದಾ? ಗೆಲ್ತಾರ? ಫೈನಲ್ ಗಂಟೆ ಬರ್ತಾರೆ ಸರ್, ಗೆಲ್ಲಲ್ಲ ಸರ್. ಟಾಪ್ 5 ಅಲ್ಲಿ ಗೌತಮಿ ಬರ್ತಾರೆ ಸರ್, ಮಂಜಣ್ಣ ಬರ್ತಾರೆ ಸರ್, ತ್ರಿವಿಕ್ರಮ್ ಬರ್ತಾರೆ ಸರ್, ಆಮೇಲೆ ಭವ್ಯ ಬರ್ಬೋದು ಸರ್. ಅದು ಬಿಟ್ರೆ ಇಲ್ಲ, ಧನರಾಜ್ ಟಾಪ್ 5 ಅಲ್ವಾ? ಓಕೆ ಓಕೆ, ಧನರಾಜ್ ಬರ್ತಾನೆ, ಧನರಾಜು, ಹನುಮಂತು, ತ್ರಿವಿಕ್ರಮ್, ಮಂಜು, ಉಗ್ರಂ ಮಂಜು ಬರ್ತಾರೆ. ಆದ್ರೆ ಒಂದ್ ಯಾವ್ದಾದ್ರು ಇಬ್ರು ಹುಡುಗಿರು, 3 ಜನ ಹುಡುಗರು ಬರ್ತಾರೆ ಸರ್. ಅದ್ರಲ್ಲಿ ಅದು ಬಿಟ್ಕೊಡಕ್ ಆಗ್ತಲ್ಲ, ಇನ್ನೊಬ್ರನ್ನ ಯಾರನ್ನು ಬಿಟ್ಕೊಡಕ್ ಆಗ್ತಿಲ್ಲ. ರಜತ್ ಬರ್ತಾರೆ ನೋಡಿ. ಇವಾಗ ಹೆಸರುಗಳು ಬಂದಾಗ ಅದು ಪವರ್ಫುಲ್. ರಜತ್ ಇವಾಗ ಒಂದ್ 30 ದಿನ ಆದ್ಮೇಲೆ ಬಂದ್ರು, 50 ದಿನ ಆದ್ಮೇಲೆ 50 ದಿನ ಆದ್ಮೇಲೆ ಬಂದ್ರು ಅವ್ನ ಆಟ ಅರ್ಥ ಮಾಡ್ಕೊಂಡು ಹೆಂಗ್ ಆಡ್ತಾವನೆ ಅಂದ್ರೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾವನೆ ಸರ್. ಸಕ್ಕದಾಗ ಆಡ್ತಾ ಇದ್ದಾನೆ. ಅವನಿಂದಾನೇ ಒಂದ್ ಲೆವೆಲ್ಗೆ TRP ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ನಿಮ್ ಪ್ರಕಾರ ಇವರೇ ಗೆಲ್ಲೋದು? ನಿಮ್ಮ ಪ್ರಕಾರ ಇವರೇ ಸರ್ ಗೆಲ್ಲೋದು? ಇವರೇ ಏನು ಟಾಪ್ 2 ಕಂಟೆಸ್ಟೆಂಟ್ ಇವರೇ? ಟಾಪ್ 1 ಕಂಟೆಸ್ಟೆಂಟ್ ಇವರೇ? ತ್ರಿವಿಕ್ರಮ್ ಸರ್ ಗೆಲ್ಲೋದು, ಪಕ್ಕ ಗೆಲ್ಲೋದು. ನನ್ನ ಪ್ರಕಾರ. ನನ್ನ ಪ್ರಕಾರ ತ್ರಿವಿಕ್ರಮ್, ಹನುಮಂತು, ಅದು ಬಿಟ್ರೆ ಮಂಜಣ್ಣ ಜಾಸ್ತಿ ಆಪ್ತ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ ಮನೆಗೆ. ಸುದೀಪ್ ಸರ್ ಆಪ್ತ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಇನ್ನೇನು ಸುದೀಪ್ ಸರ ಗೆಲ್ಸ್ಬಿಟ್ರು ಅಂತ ಅದಕ್ಕೊಂದಷ್ಟು ಮಾತುಕತೆಗಳಾಗೋಗಿದೆ. ಸೊ ಹಂಗಾಗಿ ಅವ್ರನ್ನ ಅಲ್ಲಿ ಕಳಿಸ್ಬಿಡ್ತಾರೆ. ತ್ರಿವಿಕ್ರಮ್ನು ಕಳ್ಸಿದ್ರು ಕಳಿಸ್ಬಿಡ್ತಾರೆ, ಹೇಳಕ್ಕಾಗಲ್ಲ. ಯಾಕಂದ್ರೆ ಕ್ರಿಕೆಟ್ ಅದು ಇದರಲ್ಲಿ ಆ ಪಾಯಿಂಟ್ ತಗೊಂಡು ಒಂದಷ್ಟು ಜನ ಮಾತುಕತೆ ಮಾಡ್ಕೊಂಡ್ರೆ ಈ ತರ ನಡೀತಾ ಇದೆ ಆಚೆ ಅಂತ ಅಂದ್ಬಿಟ್ಟು ಇವ್ ಒಂದು ಕ್ಲಾಸ್ ತಗೊಂಡು ಬೇರೆ ತರ ಆಗೋಗ್ಬಿಡುತ್ತೆ. ಹೇಳಕ್ಕಾಗಲ್ಲ ಸರ್, ಲಾಸ್ಟ್ ವರ್ಗು ಹೇಳಕ್ಕಾಗಲ್ಲ ಯಾರು ಗೆಲ್ತಾರೆ ಯಾರು ಇದು ಮಾಡ್ತಾರೆ. ಧನರಾಜು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದ, ಯಾಕೋ ಈ ನಡುವೆ ಸಪ್ಪೆ ಆಗ್ಬಿಟ್ಟ ನೋಡು. ಫಸ್ಟ್ ಬಂದಾಗ ಬಿಡಪ್ಪ ಇವ್ನು ಏನೋ ಇದೆ, ಅವನು ಸಕ್ಕದಾಗ ಮಾತಾಡ್ತಾನೆ, ಇವ್ನು ಯೂಟ್ಯೂಬರ್, ಇನ್ನು ಏನೋ ಮಾಡ್ತಾನೆ ಅನ್ನೋ ಅಷ್ಟರಲ್ಲಿ ಹಂಗೆ ಬಿದ್ದೋದ ಅವನು. ಹನುಮಂತು ಮತ್ತೆ ಧನರಾಜ್ ಸ್ನೇಹದ ಬಗ್ಗೆ ಸಕ್ಕದಾಗಿದೆ ಸರ್, ಒಳ್ಳೆ ಕಾಂಬಿನೇಷನ್. ಅವ್ರಿಗಿಂತ ಇನ್ನು ಇವ್ರು ಮಾವ ಅನ್ಕೊಂಡಿದ್ದ ಗೋಲ್ಡ್ ಸುರೇಶ್ ಅವ್ರಿಬ್ರದ್ದು ಚೆನ್ನಾಗಿತ್ತು ಆಕ್ಚುಲಿ. ಜುಗಲ್ ಬಂದಿ ಅವ್ನು ಏನೇ ಇದ್ ಮಾಡಿದ್ರು ಯಾಕೆ ಮಾವ ಹಿಂಗ್ ಮಾಡ್ತಿ ಹಂಗೆ ಹಿಂಗೆ ಅಂತ ಅವನು ಹೇಳೋದಕ್ಕೂ ಇವನು ಅವ್ನು ಏನೇ ಇದಂದ್ರು ಇವ್ನು ತಗೋತಾ ಇರ್ಲಿಲ್ಲ, ಓವರ್ ಆಗಿ ಒಳಗಡೆ ತಗೊಂತಾ ಇರ್ಲಿಲ್ಲ. ಒಬ್ಬ ಮನುಷ್ಯ ಕೋಟಿ ಕೂಡ ಏನಿ ನನ್ ಮಗ ಹಿಂಗಂತವನೆ ಆತರ ಒಂದು ಮೈಂಡ್ ಸೆಟ್ ಎಂತವ್ರಿಗಾದ್ರೂ ಬರುತ್ತೆ. ಆತರ ಅನ್ಕೊಂಡಿಲ್ಲ. ಯಪ್ಪ ನಮ್ಮ ಮಾವ ನಾನು ಆಚೆ ಬಂದ್ಮೇಲೆ ಮದುವೆ ಮಾಡ್ತೀನಿ ಅಂತ ಬೇರೆ ಇಂಟರ್ವ್ಯೂ ಎಲ್ಲ ಕೊಟ್ಟವ್ರು. ಅವ್ರು ಮದುವೆ ಮಾಡ್ತೀನಿ ನಾನು ಅವನಿಗೆ ಹಂಗೆ ಹೆಂಗೆ ಅಂತ. ಅದೊಂದು ಸಂಬಂಧ, ಅದೊಂದು ಚಿಕ್ಕ ಪುಟ್ಟ ಜಗಳ ಮಾಡ್ಬೋದು, ಆದ್ರೆ ಒಳಗಡೆ ಸಂಬಂಧ ಇದೆ. ಈಗ ಧನರಾಜ್ ಅವರು ಹನುಮಂತ್ ಅವ್ರು ಬಂದ್ಮೇಲೆ ಎಲ್ಲ ಕಳೆದೋಗ್ಬಿಟ್ರು, 100% ಕಳೆದೋಗ್ಬಿಟ್ರು ಸರ್. 100% ಕಳೆದೋಗ್ಬಿಟ್ರು. ಅವ್ನ್ ಬಾಲ ಇಟ್ಕೊಂಡು ಓಡಾಡ್ಕೊಂಡು ಇವಂದೇ ಸಪರೇಟ್ ಆಗಿ ಒಂದ್ ಟ್ರ್ಯಾಕ್ ಹೋಗ್ತಾ ಇತ್ತು ಸರ್. ಒಂದು ಸಪರೇಟ್ ಆಗಿ ಇವಂದು ಅಗ್ರೆಷನ್, ಒಂದು ಕಾಮಿಡಿ ಸೆನ್ಸ್ ಇದೆಲ್ಲ ಇತ್ತು. ಅದನ್ನ ಬಿಟ್ಟು ಹನುಮಂತನ್ ಬಾಲ ಹಿಡ್ಕೊಬಿಟ್ಟ. ಇವಾಗ ಬೇಕಾಗಿರ್ಲಿಲ್ಲ ಅದು. ಇವಂದೇ ಆದಂತ ಒಂದು ನೇಮ್ ಇದೆ, ಇವಂದು ಆದಂತ ಒಂದು ಫೇಮ್ ಇದೆ. ಯೂಟ್ಯೂಬರ್ ಆಸ್ ಎ ಯೂಟ್ಯೂಬರ್ ಆಗಿ ಸಖತ್ತು ಒಂದಷ್ಟು ಆಡಿಯನ್ಸ್ ಗಳನ್ನ ಗ್ರಾಬ್ ಮಾಡ್ಕೊಂಡ್ಬಿಟ್ಟಿದ್ದ ಅವನು. ಸೊ ನಮ್ಗೆ ಯಾವ್ದೋ ಒಂದು ಯೂಟ್ಯೂಬ್ ವಿಡಿಯೋ, ಬ್ಲಾಗ್ ವಿಡಿಯೋ ನೋಡಿದೆ, ಸಕ್ಕದಾಗಿತ್ತು. ನೋಡಿದ್ದ ನೆಕ್ಸ್ಟ್ ಡೇಗೆ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು. ಇವನಲ್ವಾ ಬ್ಲಾಗ್ ವಿಡಿಯೋ ನೋಡ್ದೋನಲ್ವಾ ಅಂತ ಅವತ್ತು ಗೊತ್ತಾಯ್ತು ಧನರಾಜ್ ಅಂತ. ಓಕೆ, ಅವ್ರಿಬ್ರು ಸ್ನೇಹವನ್ನ ನೋಡ್ತಾ ಇದ್ರೆ ಕಳೆದ ಬಾರಿ ಸಂತು ಕೊಂಡ್ಕೊಂಡು ಅವರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಅಷ್ಟೇ ಸರ್, ಇನ್ನೇನಿಲ್ಲ. ಬೀನ್ ಬ್ಯಾಗ್ ಅಲ್ಲಿ ಕುತ್ಕೋಬೇಕು, ಎದ್ದು ಬರ್ಬೇಕು. ಆಮೇಲೆ ಇನ್ನೇನು 5 ಕಂಟೆಸ್ಟ್ ಬೇರೆ ಇರ್ತಾರೆ, ಇದ್ ನೋಡ್ಕೊಂಡು ಅವ್ನು ನೋಡು ಅವ್ನು ಬಂದ ಇವ್ನ್ ಬರ್ತಾನೆ ಅಂತ ಅನ್ಕೊಂಡು ಕೂತಿರ್ತಾರೆ. ಅಷ್ಟೇ, ಇನ್ನೇನಿಲ್ಲ ಸರ್. ಅಷ್ಟೇ, ಹಂಗೆ ಆಗುತ್ತೆ. ಗೆಲ್ಬೋದಾಗಿತ್ತು ಧನರಾಜು, ಗೆಲ್ಬೋದಾಗಿತ್ತು. ಅವನು ಇದನ್ನ ಮಾಡ್ಕೊತಾ ಇಲ್ಲ, ಅಷ್ಟೇ ಕಳ್ಕೊಬಿಡ್ತಾವ.